ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಿದ್ದೀರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಜನಕಿ. ಇನ್ನೂ ಹೆಸರಿಟ್ಟಿಲ್ಲ ಈ ಸಿನಿಮಾದ ಮುಹೂರ್ತ ಇವತ್ತು ಭರ್ಜರಿಯಾಗಿ ನಡೆದಿರುವಂಥದ್ದು. ನಮ್ಮ ಜೊತೆ ಇದ್ದಾರೆ ಈ ಸಿನಿಮಾದ ನಟಿ, ಅವ್ರನ್ನ ಮಾತಾಡ್ಸ್ಕೊಳ್ತಾ ಹೋಗೋಣ ಬನ್ನಿ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ ಎಲ್ರಿಗೂ. ನಿಮ್ಮ ಮನೆ ಮಗಳು ಶಶಿಕಲಾ ಮಾಡುವ ನಮಸ್ಕಾರಗಳು. ಓಕೆ, ಸಿನಿಮಾ ನಾವು ನೋಡಿದಾಗ ಇನ್ನೂ ಹೆಸರಿಟ್ಟಿಲ್ಲ, ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಯಾಕೆ ಇನ್ನೂ ಹೆಸರಿಟ್ಟಿಲ್ಲ ಅಂದರೆ ನಾನೇ 2-3 ಸಲ ನೋಡಿದೆ. ಏನು ಈ ಸಿನಿಮಾದ ವಿಶೇಷತೆ, ಇನ್ನೂ ಹೆಸರಿಟ್ಟಿಲ್ಲ ಅಂತ? ಆ್ಯಕ್ಚುಲಿ ಇನ್ನೂ ಹೆಸರಿಟ್ಟಿಲ್ಲ ಅನ್ನೋದ್ರ ಹಿಂದೆನೇ ಒಂದು ಕತೆ ಇದೆ. ಅದಕ್ಕೆ ಅವರು ಅದನ್ನು ಹಾಗೇ ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನೋ ಚೇಂಜ್ ಮಾಡ್ಬೋದು, ಇಲ್ಲ ಇದನ್ನೇ ಕಂಟಿನ್ಯೂ ಮಾಡ್ಬೋದು. ಅಲ್ಲ, ಸಿನಿಮಾ ಹೆಸರೇ ಇನ್ನೂ ಹೆಸರಿಟ್ಟಿಲ್ಲ, ಮುಂದೆ ಚೇಂಜ್ ಅದ್ರ ಮುಂದೆ ಕತೆ ಇದೆ. ಆ್ಯಕ್ಚುಲಿ ಸಿನಿಮಾ ಇನ್ನೂ ಹೆಸರಿಟ್ಟಿಲ್ಲ, ಮುಂದೆ ಇನ್ನೂ ಕತೆ ಇದೆ, ಅದ್ರ ಮೇಲೇ ಕತೆ ಹೋಗುತ್ತೆ. ಅದಕ್ಕೆ ಅದನ್ನು ಹಾಗೆ ಇಟ್ಟಿದ್ದಾರೆ. ನಿಮ್ಮ ಈ ಸಿನಿಮಾದಲ್ಲಿ ನಿಮ್ಮ ರೋಲ್ ಏನು? ನಾನು ಇಲ್ಲಿ ಒಬ್ಬಳು ತಾಯಿಯಾಗಿ ನಿಭಾಯಿಸ್ತಾ ಇದ್ದೀನಿ. ಒಂದು ಅನಾಥಾಶ್ರಮ ಇರುತ್ತೆ, ರುದ್ರಾಶ್ರಮ. ಅಮ್ಮನ ಮಡಿಲು ಟ್ರಸ್ಟ್ ಅಂತ ನನ್ನದೇ ಒಂದು ಸ್ವಂತ ಆಶ್ರಮ ಇದೆ. ಅಲ್ಲಿ ರಿಷಿ ಸರ್ ಯಾವಾಗಲೂ ನಮ್ಮ ಆಶ್ರಮಕ್ಕೆ ಬರ್ತಾಯಿದ್ರು, ಹೋಗಿ ಬಂದು ಮಾಡ್ತಾಯಿದ್ರು. ಆವಾಗ ಇಲ್ಲಿ ನಿಜ ಜೀವನದ ಕತೆ. ಯಾಕೆಂದರೆ ನಾವು ಸಿನಿಮಾಗಳಲ್ಲಿ ನಮ್ಮ ಡೈರೆಕ್ಟ್ರು ನಮಗೆ ಸೀನ್ ಕೊಡ್ತಾರೆ, ನಾವು ಪಾತ್ರ ಮಾಡ್ತೀವಿ, ಬರ್ತೀವಿ. ಇಲ್ಲಿ ರಿಷಿ ಸರ್ ಬಂದು ನಿಜ ಜೀವನದಲ್ಲಿ ಹೇಗೆ ನಡೆಯುತ್ತೆ, ಅಲ್ಲಿ ಹೇಗಿದೆ ಪರಿಸ್ಥಿತಿಗಳು. ಯಾಕೆಂದರೆ ಎಷ್ಟೋ ಜನ ತಂದೆ ತಾಯಿನ ಬೀದಿಲಿ ಬಿಸಾಕಿದ್ದಾರೆ. ಯಾಕೆಂದರೆ ಈ 30 ವರ್ಷಕ್ಕೆ ಮುಂಚೆ ಯಾವ ತಂದೆ ತಾಯಿಗಳ ಹತ್ರನೂ ಒಂದು ಫೋನ್ ಆಗಲಿ, ಒಂದು ದೊಡ್ಡ ಮನೆ ಆಗಲಿ, ಈ ಥರ ಒಡನಾಟ ಯಾವುದೂ ಇರಲಿಲ್ಲ. ಒಂದು ಚಿಕ್ಕ ಮನೆಯಲ್ಲಿ 10 ಮಕ್ಕಳು ಸಾಕಿದ್ದಾರೆ. ಅತ್ತೆ ಮಾವ ಗಂಡ ಮನೆ ತುಂಬ ಕುಟುಂಬದಲ್ಲಿ ಇದ್ದಂಥವ್ರು. ಈಗ ಏನಾಗ್ಬಿಟ್ಟಿದೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ಇರ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ಇರ್ತೀವಿ. ತಂದೆ ತಾಯಿನ ಬೀದಿಲಿ ಬಿಸಾಕಿರೋರನ್ನ, ಬೇಡ ಅಂತ ಬಿಸಾಕಿರೋರನ್ನ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಾವು ಕರ್ಕೊಂಡು ಬಂದು ಅವ್ರನ್ನ ಬಾಚ್ಕೊಂಡು ತಪ್ಪಿಕೊಂಡು ಮುದ್ದಾಡ್ಕೊಂಡು ನಾನು ಸಾಕ್ತಾಯಿದ್ದೀನಿ. ಎಷ್ಟೋ ಜನ ತಂದೆ ರಿಯಲ್ ಲೈಫಲ್ಲಿ ನನ್ನ ಹತ್ರ 60 ಜನ ಇದ್ದಾರೆ. ತಂದೆ ತಾಯಿ ಎಲ್ಲ ರೋಡಲ್ಲಿ ಯಾರು ಬಿಸಾಕಿರ್ತಾರೋ ಅವ್ರನ್ನ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನನಗೆ ಕಳಿಸ್ಕೊಡ್ತಾರೆ. ನಾನೇ ಸ್ವಂತವಾಗಿ ನಡೆಸ್ತಾ ಇದ್ದೀನಿ. ಇದು ನಡೆಸೋದಕ್ಕೆ ಕಾರಣ ಪುನೀತ್ ರಾಜ್ಕುಮಾರ್. ಅವ್ರ ಜೊತೆ ಒಂದು 10 ಸಿನಿಮಾ ಮಾಡಿದ್ದೆ. ಅವ್ರು ಹೋದ್ಮೇಲೆ ಇಷ್ಟೇನ ಜೀವನ ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ನನ್ನ ಹತ್ರ ಒಂದಷ್ಟು ದುಡ್ಡುಗಳಿತ್ತು, ಒಂದು ಜಾಗ ತೊಗೊಳಕ್ಕೆ ಅಂತ ದುಡ್ಡಿಟ್ಟಿದೆ. ನನ್ನನ್ನು ಒಂದು 5 ನಿಮಿಷಕ್ಕೆ ಆಚೆ ಹಾಕ್ತಾರಲ್ಲ, ಇನ್ನೇನು ಮಾಡಬೇಕು, ನನಗೊಬ್ಬನೇ ಮಗ, ಸಾಕು ಮಾಡಿರೋದು ಅಂಥೇಳಿ. ಆವಾಗ ಏನಾದರೂ ಒಂದು ಮಾಡಬೇಕು ಅಂತಂದಾಗ ಬಿಸ್ನೆಸ್ ಮಾಡೋಣ, ಇನ್ನೊಂದು ಮಾಡೋಣ ಅಂದಾಗ ಬೇಡ, ನಂಗೆ ಅದು ಯಾವುದೂ ಸಮಾಧಾನ ಅನ್ನಿಸ್ಲಿಲ್ಲ. ಅಂದರೆ ನಾನು ಹಾಕಿರೋ ದುಡ್ಡು ನನಗೆ ವಾಪಸ್ ಬರಬಾರ್ದು. ಆ ಥರದ್ದು ಏನಾದರೂ ಒಂದು ಮಾಡಬೇಕು ಅಂದಾಗ ಯಾರೂ ಇಲ್ದಿದ್ದವ್ರಿಗೆ ಊಟ ಹಾಕಬೇಕು ಅಂತ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ. ಅದಕ್ಕೆ ನಾನು ಲೋಗೋ ಲಾಂಚ್ ಮಾಡಿದ್ದನು ಅಶ್ವಿನಿ ಮೇಡಮೇ. ಅಮ್ಮನ ಮಡಿಲು ಟ್ರಸ್ಟು ಅಂತ ಲೋಗೋ ಲಾಂಚ್ ಮಾಡಿದ್ದು ಅಶ್ವಿನಿ ಮೇಡಮೇ. ಅವ್ರ ಹೆಸರಲ್ಲಿ ಇವತ್ತು 100 ಜನ ತಂದೆ ತಾಯಿಯಂದಿರು ಊಟ ಮಾಡ್ತಾಯಿದ್ದಾರೆ. ಇದೊಂದು ಅವರಿಗೆ ಸ್ಫೂರ್ತಿ ಆಯಿತು ನಮ್ಮ ರಿಷಿ ಸರ್ಗೆ. ಹೀರೋ ಒಂದು ಚಿಕ್ಕ ಮಗು ಮೇಲೆ ಈ ಕತೆ ಹೋಗುತ್ತೆ. ಆ ಕಥೆಯಲ್ಲಿ ನಮ್ಮ ಆಶ್ರಮದಲ್ಲಿ ಶೂಟಿಂಗ್ ಇರುತ್ತೆ, ಅಲ್ಲೊಂದು ಸಾಂಗ್ ಕೂಡ ಬರುತ್ತೆ. ಆ ಸಾಂಗ್ ನನ್ನ ಕಡೆನೇ ಬರುತ್ತದು. ಆ ಥರ ಹೇಳಿದ್ದಾರೆ. ಬಟ್ ನಿಜವಾಗ್ಲೂ ಖುಷಿ ಆಯಿತು. ನಾನು ಹೇಳೋದೇನು ಗೊತ್ತಾ, ಪ್ರತಿಯೊಬ್ಬರು ತಂದೆ ತಾಯಿ ಅವಳು ಒಂದು ಆಸೆ ಏನು ಪಡ್ತಾಳೆ ಅಂದರೆ, ತಾಯಿ ಆಗಲಿ ತಂದೆ ಆಗಲಿ, ಒಂದು ಹೆಣ್ಣಾಗಿರ್ತಾಳೆ, ಒಂದು ಗಂಡು ಬಂದ ಮೇಲೇ ಅವಳು ತಾಯಿ ಆಗೋಕ್ಕೆ ಸಾಧ್ಯ. ಆ ತಾಯಿ ತಂದೆ 100 ಕನಸುಗಳು ಇಟ್ಕೊಂಡಿರ್ತಾಳೆ. ಒಂದು ಬಸ್ರಿ ಆದ ತಕ್ಷಣ, ಒಂದು ಮಗು ಆದ ತಕ್ಷಣ 1000 ಕನಸುಗಳು, ಇಡೀ ಪ್ರಪಂಚನೇ ಅವಳ ಕೈಯಲ್ಲಿರುತ್ತೆ. ಅವಳು ಸಾಕಿ ಆ ಮಕ್ಕಳನ್ನ ಅಷ್ಟು ದೊಡ್ಡವಳು ಮಾಡಿ ಒಂದು ದಾರಿಗೆ ತರೋವರೆಗೂ ಇವಳು ಸತ್ತೋಗಿರ್ತಾಳೆ. ಇವಳ ಮೈಯಲ್ಲಿ ಏನೂ ಇರಲ್ಲ. ತಂದೆ ತಾಯಿ ಮೈಯಲ್ಲಿ ಅರ್ಧ ಜೀವನ ಸತ್ತೋಗಿರುತ್ತೆ, ದುಡ್ದು ಮಕ್ಕಳಿಗೆ ಸಾಕಿ. ಇವ್ರು ಸತ್ತೋಗೋ ಟೈಮಲ್ಲಿ ಇನ್ನೂ ಬೀದಿಗಾಕಿ ಇನ್ನೂ ಸಾಯಿಸ್ಬಿಡ್ತಾರೆ. ಮನೆ ಒಳಗಡೆ ಇಟ್ಕೊಳಕ್ಕಾಗಲ್ಲ, ಅವ್ರಿಗೆ ಕಷ್ಟ ಆಗುತ್ತೆ. ಅವ್ರ ಪ್ರವೇಸಿ ಇರಲ್ಲ. ಯಾಕಂದರೆ ಇವರು ಹಳಬ್ರು ಕಷ್ಟದಿಂದ ಬರ್ತಾರೆ, ಕಷ್ಟ ಎಲ್ಲ ಹೇಳ್ಕೊತಾರೆ. ಅದು ಅವ್ರಿಗೆ ಇಷ್ಟ ಆಗಲ್ಲ. ಮಕ್ಕಳುಗಳಿಗೆ ಕೆಲವ್ರಿಗೆ ಅವ್ರು ಫ್ರೀಯಾಗಿರಬೇಕು, ಆ ಥರ ಇರಬೇಕು. ಬಟ್ ಈ ತಂದೆ ತಾಯಿ ಎಲ್ಲಿ ನನ್ನ ಮಗ ಎಡುತ್ತಾನೋ, ಎಲ್ಲಿ ನನ್ನ ಮಗಳು ಎಡುತ್ತಾಳೋ ಅಂತ ಬುದ್ಧಿ ಹೇಳಕ್ಕೆ ಹೋಗ್ತಾರೆ, ಒಳ್ಳೆ ಥರ ಹೇಳಕ್ಕೆ ಹೋಗ್ತಾರೆ. ಅದು ಯಾವುದು ಇವರಿಗೆ ಅದು ಸರಿ ಅನಿಸಲ್ಲ. ಹಾಗಾಗಿ ಅವ್ರು ಇರೋದೇ ಒಂದು ಕಷ್ಟ ಅಂತ ಬೀದಿಗೆ ಹಾಕ್ತಾರೆ. ಅದರಲ್ಲಿ ಎಲ್ಲರೂ ಹಾಕಲ್ಲ, ಒಂದು 70 ಜನ ಹಾಕಿದ್ದಾರೆ, ಒಂದು 30 ಜನ ಮನೇಲಿ ಇಟ್ಕೊಂಡಿದ್ದಾರೆ. ಅಂಥ ತಂದೆ ತಾಯಿಗಳನ್ನ ನಾನಿವತ್ತು ಆಶ್ರಮದಲ್ಲಿ ನಾನು ಇಟ್ಕೊಂಡಿದ್ದೀನಿ. ನನಗೆ ತುಂಬ ಖುಷಿ ಆಗುತ್ತೆ. ನಾನು ಪ್ರತಿಯೊಬ್ಬರಿಗೂ ಅದಕ್ಕೆ ಹೇಳ್ಕೊಳ್ಳೋದು, ಅಪ್ಪ ಅಮ್ಮನ್ನ ಬೀದಿಲೇ ಬಿಸಾಕಬೇಡಿ. ಯಾಕಂದರೆ ಅವ್ರು ಪಡೋ ನೋವು ಸಂಕಟ, ನೀವು ಯಾವ ದೇವಸ್ಥಾನ, ಯಾವ ಗರ್ಭಗುಡಿ ಎಲ್ಲಿಗೆ ಹೋದ್ರೂ, ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಿದ್ರೂ ಆ ಕರ್ಮ ಕಳ್ಕೊಳ್ಳೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ. ಅವಳು ಚೆನ್ನಾಗಿರು ಅಂದರೆ ನೀವೆಲ್ಲೋ ಚೆನ್ನಾಗಿರ್ತೀರ. ಅದಕ್ಕೆ ಅವಳ ಮುಂದೆ ಬೇರೆ ಯಾವುದೂ ಇಲ್ಲ. ಈಗ ನನ್ನ ಆಶ್ರಮದಲ್ಲೇ ತಂದೆ ತಾಯಿ ಸತ್ತಾಗ ಎಲ್ಲೋ ನಂಬರ್ ಹುಡುಕ್ತೀವಿ, ಅಡ್ರೆಸ್ ಹುಡುಕ್ತೀವಿ, ಯಾರ್ದೋ ಒಬ್ಬೊಬ್ಬರದ್ದು ಸಿಗತ್ತೆ, ಕರಿತೀನಿ ನಾನು.
ನಿಮ್ಮ ತಾಯಿ ಥರ ತೀರ್ಕೊಂಡಿದ್ದಾರೆ ಬನ್ನಿ ಅಂತ. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ನಿನ್ನ ಹಣೆ ಬರ ಕರ್ಕೊಂಡು ಹೋಗಿದ್ಯಾ ನೀನು ಮಾಡ್ಕೊ ಅಂತಾರೆ. ನಾವು ಬರೀ ಕರ್ಪೂರ ಇಡೋಕ್ಕೋಸ್ಕರ ಕರಿತೀವಿ ತಂದೆ ತಾಯಿಗೆ, ಚಿತೆಗೆ ಬೆಂಕಿ ಇಡೋಕ್ಕೋಸ್ಕರ ಇರ್ತಾರೆ, ಸಿಗ್ತಾರೆ, ಎಲ್ಲೋ ಒಂದು ಕಡೆ ಸಿಗ್ತಾರೆ, ಕರೆದ್ರೂ ಬರಲ್ಲ ಅವರು. ಕಾಂಟ್ಯಾಕ್ಟ್ ಮಾಡ್ತೀರಾ? ಹೆಂಗೋ ಇವ್ರ ಮುಖ ಯಾರೋ ನೋಡಿರ್ತಾರೆ, ಇಂಥ ಊರವರು ಅಂತ ಹೇಳ್ತಾರೆ, ಇಂಥ ಏರಿಯಾ, ನಾವು ಪೇಜಲ್ಲಿ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ, ಪ್ರತಿಯೊಬ್ಬರದ್ದು ಅಪ್ಲೋಡ್ ಮಾಡ್ತೀನಿ. ಎಲ್ಲರದ್ದು ಫೇಸ್ಬುಕ್ ಲೈವ್ ಇರುತ್ತೆ, ಇನ್ಸ್ಟಾದಲ್ಲಿ ಹಾಕಿರ್ತೀವಿ, ಇಂಥವ್ರು ನಮ್ಮ ಹತ್ರ ಇದ್ದಾರೆ, ಇವ್ರು ಯಾರಾದರೂ ಗೊತ್ತಿದ್ರೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿ ಹಾಕ್ತೀನಿ ನಾನು. ಬಟ್ ಅವ್ರೇನು ಮಾಡ್ತಾರೆ ಅಂದರೆ ಗೊತ್ತಿದ್ರೂ ಬರಲ್ಲ. ನಾನು ಸತ್ತಾಗ ಅಟ್ಲೀಸ್ಟ್ ನಿಮ್ಮ ತಾಯಿ ತೀರ್ಕೊಂಡಿದ್ದಾರೆ ಬನ್ನಿ ಅಂತ ಕರಿತೀನಿ, ಬರೋದಿಲ್ಲ. ಒಂದು ಸಲ ತುಂಬ ಅಂದರೆ ಯಾವ ಥರ ಅಂದರೆ ನಿಮ್ಮ ಕಾಲು ಹಿಡಿತೀನಿ, ನಿಮ್ಮ ಕೈ ಹಿಡಿತೀನಿ, ದಯವಿಟ್ಟು ಬನ್ನಿ, ಒಂದು ಕರ್ಪೂರ ಹಚ್ಚಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಕೇಳಲ್ಲ, ಬರಲ್ಲ. ನೀನು ಹಣೆ ಬರ ಕರ್ಕೊಂಡು ಹೋಗಿದ್ಯಾ ಹೋಗು ಅಂತಾರೆ. ಅದು ಇನ್ನೂ ಒಂದು ಸಲ ಏನಾದರೂ ಕೇಳಿದಾಗ ಕೆಟ್ಟ ಪದಗಳನ್ನೇ ಬಳಸ್ತಾರೆ. ಮುಚ್ಕೊಂಡು ಹೋಗಿ ನೀನೇ ಮಾಡ್ಕೋ, ನೀನು ನಮ್ಮನ್ನು ಫೋನ್ ಇಡೆ ಅಂತಾರೆ. ಕೆಟ್ಟ ಪದಗಳೆಲ್ಲ ಬೈತಾರೆ. ಅವ್ರ ತಂದೆ ತಾಯಿಗೆ ನನಗೆ ಹೇಳೋ ಪದಗಳದು ಆ ಥರ ಕೆಟ್ಟ ಪದಗಳನ್ನ ಬಳಸ್ತಾರೆ. ಮತ್ತು ಒಬ್ಬಳು ಕಲಾವಿದೆಯಾಗಿ ಹೇಳು ಉಚ್ಚೆ ಬಾಚೋ ಕೆಲಸ ಯಾರೂ ಮಾಡೋದಿಲ್ಲ ಇದನ್ನು. ಯಾಕೆಂದ್ರೆ ನಾನು ಇದು ಆಯ್ಕೆ ಮಾಡ್ಕೊಂಡಿದ್ದೀನಿ. ನನಗಿದು ತುಂಬ ಖುಷಿ ಕೊಡ್ತಾ ಇದೆ, ತುಂಬ ಸಂತೋಷ ಇದೆ ಈಗ ಈ ಕೆಲಸದಲ್ಲಿ. ಬಟ್ ಏನಂತಂದರೆ ಇದರಲ್ಲೂ ಈ ಫೇಸ್ಬುಕ್ ಮೆಸೇಜ್ಗಳಲ್ಲಿ ಎಂತೆಂಥ ಕೆಟ್ಟ ಕಮೆಂಟ್ ಹಾಕ್ತಾರೆ ಅಂದರೆ ಸೂಳೆ ಅಂತ ಹಾಕ್ತಾರೆ, ಅಲ್ಲಿ ನೀವು ತಲೆ ಹಿಡಿತಿದ್ದೀರಾ ಅಂತ ಹಾಕ್ತಾರೆ, ಅನಾಥಾಶ್ರಮದಲ್ಲಿ ಎಂತೆಂಥ ಪದಗಳು ಹಾಕ್ತಾರೆ ಅಂದರೆ ಎಂತೆಂಥ ಕೆಟ್ಟ ಇನ್ನೂ ಜನ ಇದ್ದಾರೆ ಅಂದರೆ ತಾನೂ ಊಟ ಹಾಕಲ್ಲ, ಊಟ ಹಾಕೋರ್ನೂ ಸಹಿಸಲ್ಲ. ಅದೆಷ್ಟೋ ಅವ್ರ ಕರ್ಮಗಳು ಅಂದರೆ ಈಗ ಅನ್ನ ತಿಂತಾ ಇರೋದನ್ನು ಕಿತ್ಕೊಳ್ತಾರೆ, ತಿನ್ನೋನನ್ನು ಕಿತ್ಕೋತಾರೆ. ನಿಮ್ಗೆ ಆ ಥರ ಕಾಮೆಂಟ್ಸ್ಗಳು ನೋಡಿದಾಗ ಏನು ಅನಿಸಿರ್ಬೋದು ನಿಮಗೆ? ಈ ಕೆಲಸನ ಸ್ಟಾಪ್ ಮಾಡಬೇಕು ಅಂತ ಏನಾದರೂ ಅನಿಸಿತ್ತಾ? ಎಷ್ಟೋ ಸಲ ನನಗೆ ಅಳು ಬರುತ್ತೆ. ಮತ್ತು 1 ಗಂಟೆಲಿ ವೀಡಿಯೋ ಕಾಲ್ ಮಾಡ್ತಾರೆ ಬಟ್ಟೆ ಬಿಚ್ಕೊಂಡು ಈ ಕೆಲಸಕ್ಕೆ. ಯಾಕೆಂದರೆ ನನ್ನ ನಂಬರ್ ಎಲ್ಲ ಕಡೆ ಇರುತ್ತೆ, ಲೋಕಲ್. ನಾನು ಒಂದು ಪಬ್ಲಿಕ್ ಅಂದಾಗ ಎಲ್ಲ ನಂಬರ್ ಇದ್ದೇ ಇರುತ್ತೆ. ವೀಡಿಯೋ ಕಾಲ್ ಮಾಡ್ತಾರೆ, ಫೇಸ್ಬುಕ್ ವೀಡಿಯೋ ಕಾಲ್ ಮಾಡ್ತಾರೆ. ತಕ್ಷಣ ನಮಗೇನು ಗೊತ್ತಿರುತ್ತೆ, ಮತ್ತು ಯಾವುದೋ ಒಂದು ಫೋನ್ ಬರುತ್ತೆ, ರೆಸ್ಪಾನ್ಸ್ ಮಾಡ್ತಾರೆ, ರಿಸೀವ್ ಮಾಡ್ತೀವಿ. ನೀನು ತುಂಬ ಚೆನ್ನಾಗಿದೆಯಾ ಅಂತಾರೆ, ಕೆಟ್ಟ ಪದಗಳನ್ನ ಬಳಸ್ತಾರೆ. ನಾವು ಅಂದ್ಕೊಳ್ತೀವಿ ಇಂತಹ ಕೆಲಸಕ್ಕೂ ನೀವು ಬಿಡಲ್ಲ ಅಂದರೆ ಇನ್ಯಾವ ಕೆಲಸ ಮಾಡಬೇಕು, ಇನ್ಯಾವ ತುಂಬ ಒಳ್ಳೆಯ ಕೆಲಸ, ಇದಕ್ಕಿಂತ ಒಳ್ಳೆ ಕೆಲಸ ಯಾವುದಿದೆ? ಅಪ್ಪ ಅಮ್ಮಂಗೆ ಅನ್ನ ಹಾಕೋದು ಬಿಟ್ಟು ಇದಕ್ಕಿಂತ ಒಳ್ಳೆ ಕೆಲಸ ಇನ್ಯಾವುದಿದೆ? ತೋರಿಸಿ ನೋಡೋಣ. ಅಲ್ಲ ಮ್ಯಾಮ್, ಹೆಂಗೆಲ್ಲ ರೀಲ್ಸ್ಗಳು ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಅಂಥವ್ರಿಗೆ ಆ ಥರ ಕಮೆಂಟ್ಸ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನೀವೊಂದು ಒಳ್ಳೆ ಕೆಲಸ ಜನಗಳಿಗೆ ಮಾಡ್ತಾ ಇದ್ದೀರಾ, ಅಂಥವರಿಗೆ ಈ ಥರ ಕಮೆಂಟ್ಸ್ ಆಗ್ತಾರಾ ಅಂತ ಒಂದು ಡೌಟ್ ಬರ್ತಾ ಇದೆ. ಒಂದೇನು ಗೊತ್ತಾ, ಹೆಣ್ಮಕ್ಳಲ್ಲಿ ಇದಾರಲ್ಲ, ಡೇಟ್ ಆದರೆ ಬ್ಲಡ್ ಆಗಿಬಿಟ್ಟಿರುತ್ತೆ, ಎಲ್ಲ ರಕ್ತ ಆಗಿಬಿಟ್ಟಿರುತ್ತೆ, ಹಾಗೇ ಓಡಾಡ್ತಿರ್ತಾರೆ ಅವರು. ಗೊತ್ತಾಗಲ್ಲ, ಅಲ್ಲೇ ಟಾಯ್ಲೆಟ್ ಮಾಡ್ಕೊಂಡು ಓಡಾಡ್ತಾರೆ, ಮೆಂಟಲಿ ಸರಿಯಿಲ್ಲ, ಹೊಡೆದಾಡ್ತಾರೆ, ಬೈಡ ರಕ್ತ ಬರುತ್ತೆ, ಅಷ್ಟು ಹೊಡೆದಾಡ್ತಾರೆ. ಅಂಥವ್ರನ್ನ ನಾವು ಇಟ್ಕೊಂಡಿರ್ಬೇಕಾರೆ ನೀನು ಅಲ್ಲಿ ತಲೆ ಹಿಡಿತಿದ್ಯಾ ಅಂತ ಹಾಕಿದಾಗ ಕರಳು ಕಿತ್ತು ಬರುತ್ತೆ ನಮಗೆ. ಇದು ನಮ್ಮದು ಒಂದು ಜೀವನ ಈ ಥರ ಅನ್ನಿಸ್ಕೋಬೇಕಲ್ಲ. ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅಂತಾರೆ, ಇನ್ನು ಯಾವುದಕ್ಕೆ ಬಿಡ್ತೀರಾ ನೀವುಗಳು, ಇನ್ನು ಯಾರನ್ನು ಬಿಡ್ತೀರಾ ನೀವು ಅಂತ ಅನಿಸುತ್ತೆ. ಬಟ್ ನನಗೆ ರಿಷಿ ಸರ್ ಇವತ್ತು ನಿಜವಾಗ್ಲೂ ತುಂಬ ಖುಷಿ ಆಯಿತು. ನನ್ನ ಆಶ್ರಮದಲ್ಲಿ ಅದು 600 ಸಿನಿಮಾ ಮಾಡಿ ನಾನು ಯಾವತ್ತೂ ಕಲಾವಿದೆಯಾಗಿ ಇಲ್ಲಿ ನಿಂತ್ಕೊಳ್ತಾ ಇದ್ದೆ. ಕ್ಲ್ಯಾಪ್ ಮಾಡೋಕ್ಕೆ ಇವತ್ತು ನನ್ನ ಕೈಲಿ ಕ್ಲ್ಯಾಪ್ ಮಾಡಿಸಿದ್ದು ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಇವತ್ತು ನನಗೆ ಒಬ್ಬಳು ಕಲಾವಿದೆಯಾಗಿ ನಿಜವಾಗ್ಲೂ ಸಾರ್ಥಕವಾಯಿತು ನನ್ನ ಜೀವನ ಅನ್ನಿಸ್ತು. ಅದರಲ್ಲೂ ಮೊನ್ನೆ ಜಾನಕಿ ಅಮ್ಮ ಅವರು ತೀರ್ಕೊಂಡ್ರು. ನಾನು ಯಾರೇ ಹಿರಿಯೋರು ತೀರ್ಕೊಂಡ್ರು, ಯಾಕೆ ಆ ಜಾಗಕ್ಕೆ ನಾನು ಹೋಗಿ ಎಲ್ಲ ಸೇವೆನೂ ಮಾಡ್ತೀನಿ ಅಂದರೆ ಹಿರಿಯೋರು ಕೊಟ್ಟಿರೋ ಭಿಕ್ಷೆ. ನಮಗೆ ಸಿನಿಮಾ ಏನು ಅಂತ ಗೊತ್ತಿಲ್ಲ, ಅವರೆಲ್ಲ ಉಳಿಸಿರೋದು. ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ ನಾಗ್ ಅವರು, ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಇಡೀ ಇಂಡಸ್ಟ್ರಿಯಲ್ಲಿ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕಿಂತ ಕಷ್ಟ ಅಂದಾಗ ಅಲ್ಲಿ ನಿಂತಿರ್ತೀನಿ ಅಂತ. ಅದು ನನಗೆ ತುಂಬ ಇಷ್ಟ. ಅವರೆಲ್ಲ ಕೊಟ್ಟಿರೋ ಭಿಕ್ಷೆಯಲ್ಲಿ ನಾವು ಬದುಕಿದ್ದೀವಿ ಇವತ್ತು. ಅವಾಗಿರೋ ಸಿನಿಮಾ ಇಂಡಸ್ಟ್ರಿಗೂ ಇವಾಗ ನಡೀತಾ ಇರೋ ಸಿನಿಮಾ ಇಂಡಸ್ಟ್ರಿಗೂ ಏನು ಡಿಫ್ರೆನ್ಸ್ ಇದೆ ಮ್ಯಾಮ್? ಆವಾಗ ದೊಡ್ಡ ಆ್ಯಕ್ಟರ್ಗಳ ಜೊತೆ ನೀವು ಆ್ಯಕ್ಟಿಂಗ್ ಮಾಡಿದ್ದೀರಾ, ಬಟ್ ಇವಾಗಿನ ಜನ್ರೇಷನ್ ಹೆಂಗಿದೆ ಅನ್ನೋದು? ಇನ್ನೂ ತುಂಬ ದೊಡ್ಡವ್ರ ಜೊತೆ ಮಾಡಿಲ್ಲ, ಬಟ್ ಅವ್ರು ಹೇಳೋ ಮಾತುಗಳನ್ನ ನಾನು ಕೇಳಿದ್ದೀನಿ. ಏನಂತಂದರೆ ಅವತ್ತು ಜೀವ ತುಂಬಿರೋದು ಸಿನಿಮಾಗೆ. ಅವತ್ತು ಊಟ ಇಲ್ಲ, ದುಡ್ಡಿಲ್ಲ, ಇಷ್ಟು ದುಡ್ಡಲ್ಲಿ ಜೀವ ತುಂಬಿದ್ದಾರೆ, ಇಷ್ಟು ಊಟದಲ್ಲಿ ಅಷ್ಟು ಪಾತ್ರ ಮಾಡಿದ್ದಾರೆ. ಅವತ್ತು ದುಡ್ಡಿಲ್ಲದೆ, ಕಾಸಿಲ್ಲದೆ, ಏನೂ ಇಲ್ಲದೇ ಸಿನಿಮಾ ಜೀವ ತುಂಬಿ ಅದಕ್ಕೊಂದು ರೂಪ ಕೊಟ್ಟು ಇಂಡಸ್ಟ್ರಿ ಅಂತ ಒಂದು ಕಟ್ಟಿ ದೊಡ್ಡವರೆಲ್ಲ ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂದರೆ ಅವ್ರು ಕೊಟ್ಟಿರೋ ಭಿಕ್ಷೆ ಇದು. ಅವರೆಲ್ಲ ನಮ್ಗೆ ಇಂಡಸ್ಟ್ರಿ ಯಾವುದು ಅಂತ ತೋರಿಸಿಲ್ಲ ಅಂದರೆ ನಮಗೇನು ಗೊತ್ತು? ಈಗ ಒಂದು ಮಾಧ್ಯಮ ಆಗಲಿ ಎಲ್ಲ, ಈಗ ಮಾಧ್ಯಮ ನಮಗೆ ಒಂಥರ ನಮ್ಮ ಜೀವನದ 3ನೇ ಕಣ್ಣು. ಯಾಕಂದರೆ ನಮಗೆ ನಾವು ಯಾರೋ ಗೊತ್ತಿಲ್ಲ, ನಾವೆಲ್ಲಿರ್ತೀವಿ ಗೊತ್ತಿಲ್ಲ, ನಾವೇನು ಮಾಡಿರ್ತೀವಿ ಗೊತ್ತಿಲ್ಲ, ತೋರಿಸೋದೇ ನಮ್ಮ ಕ್ಯಾಮ್ರಾ, ನಮ್ಮ ಮಾಧ್ಯಮ ಯಾವ ಥರ ಅಂತಂದರೆ ನಾವು ಎಲ್ಲೋ ಮೂಲೆಯಲ್ಲಿ ಬಿದ್ದಿದ್ದವ್ರನ್ನ ಸೂಪರ್ ಸ್ಟಾರ್ ಮಾಡುವಂತೆ.
ನಾನು ಏನೂ ಇಲ್ಲದೆ 100 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದವಳನ್ನ ಇವತ್ತೊಬ್ಳು 600 ಸಿನಿಮಾ ಕಲಾವಿದೆ, ಎಲ್ಲ ಪಂಚತಾರೆ, ಎಲ್ಲ ಭಾಷೆಯಲ್ಲೂ ಮಾಡಿದೆ. ಕಾಜಲ್ ಅಗ್ರವಾಲ್ ಜೊತೆ ಕೆಲಸ ಮಾಡಿದೆ, ನಯನತಾರ ಜೊತೆ ಕೆಲಸ ಮಾಡಿದೆ, ತಮನ್ನಾ ಅವ್ರ ಜೊತೆ ಕೆಲಸ ಮಾಡಿದೆ, ಜಾಕಿ ಶ್ರಾಫ್, ಮುಖೇಶ್ ರಿಷಿ, ಎಲ್ಲರ ಜೊತೆನೂ ಕೆಲಸ ಮಾಡಿದೆ. ಬಟ್ ನನಗೆ ನನ್ನ ಕನ್ನಡ ನನ್ನ ತಾಯಿ ಮೊದಲನೇದಾಗಿ. ನಾನು ದೂರದರ್ಶನ ಫಸ್ಟ್ ಬಂದವಳು 200 ರೂಪಾಯಿ, 200 ರೂಪಾಯಿಂದ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ. ಅದು ನನಗೆ ಕೊಟ್ಟಿರೋವಂಥ ನನ್ನ ಇಂಡಸ್ಟ್ರಿ ಭಿಕ್ಷೆ. ಅದರಲ್ಲೂ ಒಂದು ತುಂಬ ನಾನು ಕಲಾವಿದೆ ಅಂತ ಗುರುತಿಸ್ಕೊಂಡಿದ್ದು ನಮ್ಮ ಕಲಾವಿದರ ಸಂಘ. ನಮ್ಮ ಅಂಬರೀಷನ ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ಅಂಬರೀಷನ ಕೊಟ್ಟಿರೋ ಭಿಕ್ಷೆ. ಈ ಆಶ್ರಮ ಮಾಡೋದಕ್ಕೆ ಪುನೀತ್ ರಾಜ್ಕುಮಾರ್ ಅವ್ರು ಕೊಟ್ಟಿರೋದು ಒಂದು ನನಗೆ ಆಯ್ಕೆ. ಅವ್ರು ಹೋದ್ಮೇಲೆ ನನಗಿಷ್ಟೇ ಜೀವನ, ಏನಿಲ್ಲ, ಅವ್ರು ತೋರಿಸ್ಬಿಟ್ರಲ್ಲ, ಏನಿಲ್ಲ, ಯಾವ ದುಡ್ಡು ಯಾವ ಕಾಸು ಏನಿಲ್ಲ. ಬಂದಿದ್ದವ್ರ ಹಿಂದೆ ಜನ ಮಾತ್ರ, ಅಭಿಮಾನಿಗಳು. ದೇವರು ಬಂದರು, ಯಾವ ದುಡ್ಡು ಕಾಸು ಬರಲಿಲ್ಲ ಅವ್ರ ಹಿಂದೆ, ಜನ ಬಂದರು. ಅಭಿಮಾನಿಗಳೇ ದೇವರು ಅಂತ ಹೇಳಿದ ಅಪ್ಪಾಜಿಯವರು, ಅವರು ಬಂದರು ಅವತ್ತು ದಿನ. ಅಷ್ಟರಲ್ಲಿ ನಂಗೆ ಅಷ್ಟು ಜನ ಸಂಪಾದನೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಅದರಲ್ಲಿ ಒಂದು 4 ಜನ ಸಂಪಾದನೆ ಮಾಡೋಣ ಅಂತ ನಾನು ಈ ಕೆಲಸನ ಆಯ್ಕೆ ಮಾಡಿಕೊಂಡೆ. ನಂಗೆ ಇವತ್ತು ಸಿನಿಮಾ ಮಾಡ್ತಾಯಿದ್ದೀನಿ, ಸೀರಿಯಲ್ ಮಾಡೋಕ್ಕಾಗಲ್ಲ, ಸಿನಿಮಾ ಮಾಡ್ತಾಯಿದ್ದೀನಿ, ಹಾಗೂ ಆಶ್ರಮ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ನಂಗೆ ತುಂಬ ಖುಷಿ ಇದೆ. ಅದರಲ್ಲೂ ನನ್ನ ಫೇಸ್ಬುಕ್ ಲೈವಲ್ಲಿ ಒಬ್ಬರು ಪ್ರದೀಪ್ ವೈಜೇರಾವ್ ಅಂತ, ಇದರಲ್ಲಿ ಒಬ್ಬರು ಪ್ರೊಡ್ಯೂಸರ್ ಆಗಿದ್ದಾರೆ, ನಮ್ಮ ರಿಷಿ ಸರ್ ಡೈರೆಕ್ಟ್ರು, ನಮ್ಮ ಮಂಜಣ್ಣ ಪ್ರೊಡ್ಯೂಸರು, 5 ಜನ ಪ್ರೊಡ್ಯೂಸರ್ ಇದ್ದಾರೆ. ಖುಷಿ ಆಗತ್ತೆ. ನಂಗೆ ತುಂಬ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಈ ಸಿನಿಮಾಗೆ. ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ನಿಮಗೆ ಹೇಗೆ ಅನ್ನಿಸ್ತು ಅಂತ? ಇಷ್ಟು ವರ್ಷಗಳಲ್ಲಿ 600 ಸಿನಿಮಾ ಮಾಡಿದ್ದೀರಾ, ಅದಕ್ಕಿಂತ ಈ ಸಿನಿಮಾ ನಿಮಗೆ ಹೇಗೆ ಅನಿಸಿದೆ ಅಂತ? ನನ್ನ ಲೈಫಲ್ಲಿ ಇದು ಮರೆಯೋಕ್ಕಾಗದೇ ಇರೋವಂಥ ದಿನ ಇವತ್ತು. ಯಾಕೆಂದರೆ ಸಿನಿಮಾ ನಾನು ಪಾತ್ರ ಮಾಡಿದ್ದೀನಿ, ಕಲಾವಿದೆಯಾಗಿ ಎಲ್ಲ ಕೆಲಸ ಮಾಡಿದ್ದೀನಿ ಇಂಡಸ್ಟ್ರೀಲಿ. ಬಟ್ ಕ್ಲ್ಯಾಪ್ ಮಾಡಿದ್ದು ಫಸ್ಟ್ ಟೈಮ್, ನನ್ನ ಕೈಯಲ್ಲಿ ಕ್ಲ್ಯಾಪ್ ಮಾಡಿಸಿದ್ದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ನಾನು ಉಸಿರಿರೋರ್ಗೂ ಉಸಿರು ಹೋದ್ಮೇಲೂ ಇದು ಹಾಗೇ ಉಳ್ಕೊಳ್ಳುತ್ತೆ ನನ್ನ ಜೀವನದಲ್ಲಿ, ಮರೆಯೋಕ್ಕಾಗಲ್ಲ. ಓಕೆ, ಅನಾಥ ಆಶ್ರಮ ನಡೆಸ್ತಾ ಇದ್ದೀರಿ, ಯಾರು ನಿಮಗೆ ಇನ್ಸ್ಪಿರೇಷನ್ ಆಗಿತ್ತು ಅಂತ? ಪುನೀತ್ ರಾಜ್ಕುಮಾರ್ ಸರೇ, ಇಷ್ಟೇ ಜೀವನ ಅಂತ ತೋರಿಸ್ಕೊಟ್ಟಿದ್ದವ್ರೆ. ಅವ್ರ ಜೊತೆ ಒಂದು 10 ಸಿನಿಮಾ ಮಾಡಿದೆ, ಇಷ್ಟೇ ಜೀವನ ಇದು, ಇನ್ನೇನೂ ಇಲ್ಲ ಲೈಫಲ್ಲಿ. ನಮ್ಮನ್ನು ತೊಗೊಂಡೋಗಿ 5 ನಿಮಿಷ ಆಚೆ ಬಿಸಾಕ್ತಾರೆ, ಹೆಣ ಬಂತ ಅಂತಾರೆ, ಶಶಿಕಲಾ ಬಂದರು ಅಂತ ಯಾರೂ ಹೇಳಲ್ಲ, ಯಾರೂ ಹೇಳೋದಿಲ್ಲ. 5 ನಿಮಿಷಕ್ಕೆ ಆಚೆ ಬಿಸಾಕ್ತಾರೆ. ನೋಡಿ ನಮ್ಮ ಜಾನಕಿ ಅಮ್ಮ ಎಷ್ಟು ಕೋಟ್ಯಾಂತರ ಜನ ಸಂಪಾದನೆ ಮಾಡಿದ್ರು, ಎಷ್ಟೋ ಜನ. ನನಗೆ ಆ ಜಾಗದಲ್ಲಿ ಒಂದೇ ಒಂದು ಕೊರತೆ ಕಾಣಿಸಿದ್ದೇನೆಂದರೆ ಮಗ ಇರಲಿಲ್ಲ ಅಂತ. ಅಮ್ಮಂಗೆ ಇಡೀ ಲಕ್ಷಾಂತರ ಜನ ಇದ್ದರು, ಕೋಟ್ಯಾಂತರ ಜನ ಇದ್ದರು. ಹೆತ್ತ ಕರಳಲ್ಲಿರಲಿಲ್ಲ, ಹೆತ್ತ ಕುಡಿಯಲ್ಲಿರಲಿಲ್ಲ, ಚಿತೆಗೆ ಬೆಂಕಿ ಇಡೋಕ್ಕೆ. ಅವಳು ತಾಯಿಯಾಗಿ ಅದು ನೋಡ್ಬೇಕಾದ್ರೆ ದುಃಖ ಇತ್ತು. ತಾಯಿಗೆ ಮಾತ್ರ ಗೊತ್ತಾಗತ್ತೆ. ಅದೇ ಆ ಮಗ ಅಲ್ಲಿದ್ದಿದ್ರೆ ಆ ತಾಯಿ ಆತ್ಮ ಇನ್ನೂ ಚೆನ್ನಾಗಿ ಖುಷಿಯಾಗಿ ಹೋಗ್ತಿತ್ತು. ಕೋಟ್ಯಾಂತರ ಜನ ಇದ್ದರು, ಲಕ್ಷಾಂತರ ಜನ ಇದ್ದರು. ಆ ತಾಯಿ ಎತ್ತ 9 ತಿಂಗಳು ಮಗು ಇರಲಿಲ್ಲ ಅಲ್ಲಿ, ಆ ಎತ್ತ ಕುಡಿ ಇರಬೇಕಿತ್ತು. ನಿಮ್ಗೆ ಯಾವಾಗಾದರೂ ಈ ಥರ ಅನಿಸಿದ್ಯಾ ಮ್ಯಾಮ್? ಅನಾಥ ಆಶ್ರಮಲ್ಲಿ ಎಷ್ಟೋ ಜನಗಳ ತಾಯಿ ತಂದೆ ನೋಡ್ತಾ ಇದ್ದೀರಾ, ಸೊ ನಿಮಗೆ ಯಾವತ್ತಾದರೂ ನನಗೂ ಒಂದು ಸಲ ಈ ಥರ ಗತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಅಂತ? ಖಂಡಿತ ಬರೋಕ್ಕೆ ನನ್ನ ಮಗ ಬಿಡಲ್ಲ. ಯಾಕೆ ನನ್ನ ಮಗ ನನ್ನ ಜೀವನದಲ್ಲಿ ಸೂಪರ್ ಸ್ಟಾರ್. ನಾನು ಫುಟ್ಪಾತಲ್ಲಿ ಬಿದ್ದಾಗ ನನ್ನ ಮಗ ನನ್ನ ಬೆನ್ನಿಂದೆ ನಿಂತವನು. ನನ್ನ ಮಗ ಇದ್ದಾನೆ. ನಾನು ಏನು ಆ ಘಟನೆ? ಫುಟ್ಪಾತ್ ಮೇಲೆ ಬಿದ್ದಿದ್ದೀರಿ ಅಂದರೆ ಏನು? ಕೇವಲ ಅದು ಬೆಂಗಳೂರಿಗೆ ಬಂದಾಗ 100 ರೂಪಾಯಿ ಹಿಡ್ಕೊಂಡು ಬಂದಂಥ ಬೆಂಗಳೂರಿಗೆ 100 ರೂಪಾಯಿ ಹಿಡ್ಕೊಂಡು ಬಂದಂಥವ್ರು. ನನ್ನ ಹುಟ್ಟಿದಾಗ್ಲಿಂದ, ಅವ್ನು ಹುಟ್ಟಿದಾಗ್ಲಿಂದನೂ ನನ್ನ ಕಷ್ಟದಲ್ಲಿ ನನ್ನ ಬೆನ್ನಿಂದೆ ನಿಂತ ನನ್ನ ಮಗ. ನಾನೇನಾರ ಸತ್ತರೆ ನನ್ನದೊಂದು ಆಸೆ ಏನಂದರೆ, ನಾನು ಸತ್ತರೆ ನನ್ನ ಮಗ ಕೊಳ್ಳಿ ಇಡಬೇಕು. ಒಂದು ಹೆಣ್ಣಿಗೆ ಒಂದು ಹೇಳ್ತೀನಿ, ಒಂದೇ ಹೇಳೋದೇನೆಂದರೆ, ಯಾವುದೇ ಹೆಣ್ಮಕ್ಳಾದರೂ ಗಂಡ ಅನ್ನೋದು ತುಂಬ ಪವಿತ್ರವಾದ ವಸ್ತು. ಅದಿಲ್ಲ ಅಂದರೆ ನಾಯಿ ಕರೆದು ಅನ್ನ ಹಾಕ್ತಾರೆ. ಗಂಡ ಅವನು ಎಂಥವನೇ ಆಗಲಿ, ಕುಡುಕ ಆಗಲಿ, ಕುರುಡ ಆಗಲಿ, ಕುಂಟ ಆಗಲಿ, ಅವನೆಂಥವನೇ ಆಗಿರಲಿ, ಆ ಮೂಲೆಯಲ್ಲಿ ಕೂತಿದ್ರೂ ಹೆಣ್ಣಿಗೆ ಬೆಲೆ ಇರುತ್ತೆ. ಅವನಿಲ್ಲ ಅಂದರೆ ನೋಡೋ ರೀತಿಯೇ ಬೇರೆ ಇರುತ್ತೆ ಪ್ರಪಂಚ. 600 ಸಿನಿಮಾ ಮಾಡಿದ್ದೀನಿ ಅಂತಿದ್ದೀರಾ, ನಿಮ್ಮ ಫೇವ್ರೆಟ್ ಹೀರೋ ಯಾರು? ಎಲ್ಲರೂ ಫೇವ್ರೇಟೇ ಮೇಡಮ್. ಯಾಕಂದರೆ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ಇಂಥವ್ರು ಅಂಥವ್ರು ಅಂತಲ್ಲ, ಎಲ್ಲರ ಜೊತೆ ಕೆಲಸ ಮಾಡಿರೋದ್ರಿಂದ ನನಗೆಲ್ಲ ಕುಟುಂಬನೂ ಒಂದೇ. ಯಾಕಂದರೆ 600 ಸಿನಿಮಾ ಇಲ್ಲ, ನಾನು ಒಂದೊಂದು ತೊಗೊಳ್ಳಲ್ಲ, ಎಲ್ಲ ನನ್ನ ಸಿನಿಮಾ. ನಾನು ಯಾವುದು ಒಂದೊಂದು ತೊಗೊಂಡ್ರೆ ಇನ್ನೊಂದು ಇಷ್ಟ. ಈಗ ಎಲ್ಲ ಜೊತೆಯಲ್ಲಿ ಕುತ್ಕೊಂಡು ದಿನ ಊಟ ಮಾಡಿರ್ತೀವಿ, ಒಬ್ಬರು ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇಡೀ ಸಿನಿಮಾ ತಂಡ ನನಗಿಷ್ಟ, ಇಡೀ ಚಿತ್ರರಂಗ ನನಗಿಷ್ಟ. ಅದು ಒಂದೇ ಬರುತ್ತೆ. ಅವಾಗ ನೀವು ಯಾವುದಾದ್ರು ಒಂದು ಆಯ್ಕೆ ಮಾಡ್ಕೊಳ್ಳಿ ಅಂದರೆ ಇಡೀ ಚಿತ್ರತಂಡ, ಇಡೀ ಚಿತ್ರರಂಗ. ಬಟ್ ನಿಮ್ಮ ವಾಹಿನಿ ಮೂಲಕ ಹೇಳ್ಕೊಳ್ಳೋದೇನೆಂದರೆ, 600 ಸಿನಿಮಾ ಪ್ರೊಡ್ಯೂಸರ್, ಅನ್ನದಾತರು. ನನ್ನ ದೃಷ್ಟಿಯಲ್ಲಿ ಅವ್ರು ಅನ್ನದಾತರು. ಎಲ್ಲರೂ ಚೆನ್ನಾಗಿರಬೇಕು. ಅನ್ನದಾತರನ್ನ ದಯವಿಟ್ಟು ಕಷ್ಟನೋ ಸುಖನೋ ಉಳಿಸ್ಕೊಳ್ಳಿ. ಯಾಕಂದರೆ ಈಗ ಅನ್ನದಾತರು ಕೊರತೆ ಆಗ್ತಾಯಿದ್ದಾರೆ. ಈಗ
ಇತ್ತೀಚೆಗೆ ಹಾಕಿದ ದುಡ್ಡು ಬಂದಿಲ್ಲ, ಕಷ್ಟ ಆಗ್ತಾಯಿದೆ. ಯಾಕಂದರೆ ಅನ್ನದಾತರು ಎಲ್ಲಿಂದ ತರ್ತಾರೋ ಎಲ್ಲಿಂದ ಮಾಡ್ತಾರೋ ಗೊತ್ತಿಲ್ಲ. ಒಂದು ಸಂಸ್ಥೆ ಒಂದು ಚಾನಲ್ ಸಂಸ್ಥೆ ಓಪನ್ ಮಾಡಿದ್ರೂ ಅವ್ರು ಅನ್ನದಾತ್ರೆ. ಈಗ ಒಬ್ಬರು ಚಾನಲು ಓಪನ್ ಮಾಡಿದ್ರು ಅವ್ರಲ್ಲೊಬ್ರು ಅನ್ನದಾತರು ಇರ್ತಾರೆ, ಓನರು. ಅವ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಹಾಗಾಗಿ ಪ್ರತಿಯೊಬ್ಬರು ನಮ್ಗೆ ಅನ್ನದಾತ್ರೇನೆ. ದಯವಿಟ್ಟು ಪ್ರತಿಯೊಬ್ಬರನ್ನ ಆದಷ್ಟು ಉಳಿಸ್ಕೊಳ್ಳಿ ಅಂತ ಕೇಳ್ತೀನಿ ಇತ್ತೀಚಿನವ್ರಿಗೆ. ಈ ಇನ್ನೂ ಸಿನಿಮಾ ಹೆಸರು ಇಟ್ಟಿಲ್ಲ ಅಂತ, ಸಿನಿಮಾ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆಯಾ? ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನು ನಾಳೆ ಆಷಾಢ ಬರುತ್ತೆ ಅಂತ ಇವತ್ತು ಪೂಜೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸ್ಟಾರ್ಟ್ ಆಗುತ್ತಾ? ಆಗುತ್ತೆ, ನೆಕ್ಸ್ಟ್ ವೀಕಲ್ಲಿ ಮಾಡ್ತಾರೆ. ರಿಷಿ ಸರ್ಗೆ, ನಮ್ಮ ಹೊಳಿತು ಮಾಡು ಮನುಷ್ಯ ರಿಷಿ ಸರ್ಗೆ ಒಳ್ಳೆಯದಾಗಲಿ, ಅವ್ರು ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗಲಿ. ಇನ್ನೊಂದು ವಿಷಯ ಹೇಳಬೇಕು, 17ನೇ ತಾರೀಕು ನಮ್ಮ ರಿಷಿ ಸರ್ದು ಹುಟ್ಟುಹಬ್ಬ ಇದೆ. ಅವರಿಗೆ ಮೊದಲೇ ವಿಶ್ ಮಾಡ್ತಾಯಿದ್ದೀನಿ. ರಿಷಿ ಸರ್ ಹುಟ್ಟುಹಬ್ಬದ ಶುಭಾಶಯಗಳು. ಯಾಕೆಂದರೆ ಎಷ್ಟು ಚೆನ್ನಾಗಿ ಅವರು ಕತೆಗಳನ್ನ ಬರೀತಾರೆ ಅಂದರೆ, ಅವ್ರನ್ನ ಇತ್ತೀಚೆಗೆ ಮರ್ತುಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಅವ್ರನ್ನ ದಯವಿಟ್ಟು ಪ್ರತಿಯೊಬ್ಬರು ಇತ್ತೀಚೆಗೆ ಬರೋ ಹೊಸಬ್ರೆಲ್ಲ ಅವ್ರನ್ನ ಬಳಸ್ಕೊಳ್ಳಿ. ಒಂದು ಸಾಂಗ್ ಆಗಲಿ, ಒಂದು ಕತೆ ಆಗಲಿ ಅವ್ರ ಹತ್ರ ಬರೆಸ್ಕೊಂಡು ನಿಮ್ಮ ಸಿನಿಮಾಗಳಿಗೆ ನೀವು ಆ ಜೀವ ಕೊಡಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಸಿನಿಮಾಗೂ ಕೂಡ ಒಳ್ಳೆಯದಾಗಲಿ. ಇನ್ನೂ 600 ಅಲ್ಲ, ಇನ್ನೂ ಹೆಚ್ಚಾಗಿ ಸಿನಿಮಾಗಳು ಮಾಡ್ತೀನಿ. ಇದು ಬಿಟ್ಟು ನೆಕ್ಸ್ಟ್ ಸಿನಿಮಾ ಯಾವುದಾದ್ರೂ ಮಾಡ್ತಿದ್ದೀರಾ? ಮಾಡ್ತಾಯಿದ್ದೀನಿ, ಯಾವ್ಯಾವ್ದು ಬರುತ್ತೆ ಅದು ಮಾಡ್ತಾಯಿದ್ದೀನಿ ಮೇಡಮ್. ಇದೇ ಅಂತಲ್ಲ, ರನ್ನಿಂಗಲ್ಲೇ ಇದ್ದೀನಿ. ಸಿನಿಮಾ ನಾನು ಉಸಿರು, ನನ್ನ ಜೀವನ ಸಿನಿಮಾ. ಸೀರಿಯಲ್ ಮಾಡೋಕ್ಕಾಗ್ತಾಯಿಲ್ಲ, ಎರಡೂ ಮ್ಯಾನೇಜ್ ಮಾಡ್ತೀನಿ, ಸಿನಿಮಾ ಮಾಡ್ತೀನಿ. ಎಲ್ಲ ಇದೆಯಾ ಸೀರಿಯಲ್ಲು? ಈಗಲೂ ಬರ್ತಾಯಿದೆ. ಯಾಕಂದ್ರೆ ನಾನು ಮೊದಲೆಲ್ಲ ಸೀರಿಯಲ್ ಮಾಡಿದ್ದೀನಿ, ನನಗೆ ಈಗಲೂ ಬರ್ತಾಯಿದೆ. ಬಟ್ ನಂಗೆ ಟೈಮಿಂಗ್ ಆಗಲ್ಲ. ಸಿನಿಮಾದಿಂದ ಸೀರಿಯಲ್ ಇಂಟ್ರೆಸ್ಟ್ ಬರ್ತಾ ಇಲ್ವಾ? ಇಲ್ಲ ಮೇಡಮ್, ನನಗೆ ಟೈಮ್ ಇಲ್ಲ. ಯಾಕೆಂದರೆ ನನಗೆ 60 ಜನ ಕುಟುಂಬ ಸಾಕ್ಬೇಕು. ನಾನು ದೊಡ್ಡ ಕುಟುಂಬ ಅಲ್ಲಿದೆ. ಯಾಕೆಂದರೆ ಅದು ಒಂದೊಂದು ಥರ ಒಂದೊಂದು ಮುತ್ತುಗಳು ನನಗದು. ಯಾಕೆಂದರೆ ಅದು ನನಗೆ ಎಲ್ಲ ಮುತ್ತುಗಳು. ಒಂದಕ್ಕೆ ನೋವಾದರೂ ಎಲ್ಲ ನನಗೆ ನೋವಾಗುತ್ತೆ. ಯಾಕೆ ನಾನು ತಾಯಿ, 60 ಮಕ್ಳಿಗೂ ನಾನು ತಾಯಿ ಆಗಿರ್ತೀನಿ. ಯಾಕಂದರೆ ಆ ಕುಟುಂಬ ಕಾಯ್ತಾ ಇರುತ್ತೆ, ಕಷ್ಟ ಆಗುತ್ತೆ. ಸಾಕು ನನಗೆ ಈ ಸಿನಿಮಾ. ಥ್ಯಾಂಕ್ ಯು.